ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇತ್ತೀಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಶನಿವಾರ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಅವರ ಅಭಿಮಾನಿ ಬಳಗ ಮತ್ತು ಹಿತೈಷಿಗಳ ವತಿಯಿಂದ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ರಂಗಮಂದಿರದವರೆಗೆ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ಇತ್ತೀಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಶನಿವಾರ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಅವರ ಅಭಿಮಾನಿ ಬಳಗದ ವತಿಯಿಂದ ಸಂಜೆ 4 ಗಂಟೆಯಿಂದ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಗಂಜ್ ಪ್ರದೇಶ, ಹುಮ್ನಾಬಾದ್ ಬೇಸ್, ಚೌಕ್ ಪೊಲೀಸ್ ಠಾಣೆ ವೃತ್ತ, ಜನತಾ ಬಜಾರ್, ಜಗತ್ ವೃತ್ತ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸ್ವಾಗತ ಕೋರುವ ಬೃಹತ್ ಗಾತ್ರದ ಕಟೌಟ್ಗಳು, ಬ್ಯಾನರ್ಗಳು ರಾರಾಜಿಸುತ್ತಿದ್ದವು. ಇನ್ನು ರಸ್ತೆಯ ಅಕ್ಕಪಕ್ಕದಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜಗಳು ನಳನಳಿಸುತ್ತಿದ್ದವು. ಮೆರವಣಿಗೆಯುದ್ದಕ್ಕೂ ಅನೇಕ ಕಡೆಗಳಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ಬಳಗದವರು JCB ಮೂಲಕ ಬೃಹತ್ ಗಾತ್ರದ ಹೂಮಾಲೆಗಳನ್ನು ಹಾಕುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಈ ಮೆರವಣಿಗೆಯಲ್ಲಿ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸೇರಿದಂತೆ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗಾಗಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ಸಂಜೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಅದ್ಧೂರಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು.
ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯ ಜವಾಬ್ದಾರಿಯನ್ನು ಹೊತ್ತು ಕಲಬುರಗಿ ನಗರಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಿನಾಂಕ 22 ಆಗಸ್ಟ್ 2026ರಂದು ಮಧ್ಯಾಹ್ನ 3:30 ಗಂಟೆಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯ ಹತ್ತಿರ ಸ್ವಾಗತಿಸಿ ನಂತರ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದವರೆಗೆ ಮೆರವಣಿಗೆಯ ಮೂಲಕ ಕರೆತಂದು ರಂಗಮಂದಿರದಲ್ಲಿ ಸಂಜೆ 5:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಏರ್ಪಡಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಈ ಸನ್ಮಾನ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂ.ವೈ. ಪಾಟೀಲ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಮಹಂತಪ್ಪ ಸಂಗಾವಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಮೊದಲ ಬಾರಿಗೆ ಸಚಿವನಾಗಿ, ಯಾಕಂದ್ರೆ ಯಾವಾಗಲೂ ಕೂಡ ಶಾಸಕನಂತಾನೆ ನಾನು ಹೇಳ್ಕೊಂಡು ಬಂದಿದ್ದೀನಿ, ಸುಮಾರು 13 ವರ್ಷ ಆಗಿದೆ. ಇವತ್ತು ಇಲ್ಲಿ ಬಂದಿದ್ದೇನೆಂದ್ರೆ ನಾನು ಆತ್ಮೀಯರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ನಾನು ಮಾತಾಡಿದೆ. ನಾನು ಹೇಳಿದೆ ನಾವು ಹೋಗೋಣ, ನಾನು ಸುಮಾರು ದಿನ ಆಯಿತು, ಬರಗಾಲಿದೆ. ನಾನು ಮೊನ್ನೆ ತಾನೇ ರಾಯಚೂರು ಹೋಗಿ ಎಲ್ಲ ತಾಲೂಕಿಗೆ, ಅಲ್ಲಿ ಇರ್ತಕ್ಕಂಥ ಎಲ್ಲ 8 ತಾಲೂಕುಗಳಿಗೆ ಭೇಟಿಯಾಗಿ ನಾನು ಬಂದೆ. ಆದರೆ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಜೋರಿ ಮತಕ್ಷೇತ್ರಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಸಮಯದ ಒಂದು ಅಭಾವ. ನಾನು ಹೇಳಿದೆ, ನಾವೆಲ್ಲ ಮಾತಾಡಿಲ್ಲ, ಖಂಡಿತವಾಗಿ ನಾವೆಲ್ಲರೂ ಕೂಡ ಬರ್ತೀವಿ, 22ಕ್ಕೆ ನಾವು ಹೋಗೋಣ. ಮತ್ತೆ ಖರ್ಗೆ ಸಾಹೇಬ್ರು 22 ಇವತ್ತು ಬರೋದು ಅದನ್ನು ಕೂಡ ಗ್ಯಾರಂಟಿ ಇರಲಿಲ್ಲ. ಯಾಕಂದ್ರೆ ಹಿಂದೆ ಇರ್ತಕ್ಕಂಥ 3-4 ಸತಿ ಅವರು ಟಿ.ಪಿ ಬಂದು ಕ್ಯಾನ್ಸಲ್ ಆಯ್ತು. ನಾನು ಕೂಡ ಏನ್ ತಿಳ್ಕೊಂಡೆ, ಇಲ್ಲ ಖರ್ಗೆ ಸಾಹೇಬ್ರು ಯಾಕಂದ್ರೆ ಹಿರಿಯರು, AICC ಅಧ್ಯಕ್ಷರು, ಅವರು ಬರ್ತಕ್ಕಂಥ ದಿನ ನಾನು ಕೂಡ ನಮ್ಮ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಆತ್ಮೀಯರು, ಯುವಕರು, ಅಭಿಮಾನಿಗಳು ಎಲ್ಲರೂ ಸೇರಿ ಹೇಳಿದ್ರು, ಇಲ್ಲ ನಾವು ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ, ಇಟ್ಕೊಳ್ಳೋಣ ಅಂತ ಹೇಳಿದ್ರೆ, ನಾನು ಹೇಳಿದೆ ಇಲ್ಲ ಖರ್ಗೆ ಸಾಹೇಬ್ರು ಬುಧವಾರ ನಂಗೆ ಹೇಳಿದ್ರು ಅವ್ರ ಕಾರ್ಯಕ್ರಮ ಏನೋ ಫೈನಲ್ ಎಲ್ಲ ತಾವು ಮಾಡಬಹುದು ಅಂತ. ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವ್ರು ಮಾತಾಡಿದೆ, ನಾನು ಹೇಳಿದೆ ಇಲ್ಲ ನಾನು ಇರ್ತೀನಿ. ಅವರು ಕೂಡ ನಮ್ಮ ಈ ಒಂದು ಮೆರವಣಿಗೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ನಂತರ ಪ್ರಿಯಾಂಕ್ ಅವರು ನಿನ್ನೆ ಬೆಳಗ್ಗೆ ನಂಗೆ ಫೋನ್ ಮಾಡಿ, ಇಲ್ಲ ಅರ್ಜೆಂಟ್ ಆಗಿ, ಯಾಕಂದ್ರೆ ಅವರು ಗೃಹ ಸಚಿವರು, ಅವ್ರಿಗೂ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಇಲ್ಲ ನಾನು ಆಗ್ತಾ ಇಲ್ಲ. ಮತ್ತೆ ನಾನು ಮುಂದೆ 28ಕ್ಕೆ 29ಕ್ಕೆ 30ಕ್ಕೆ ಮಾಡ್ಬೇಕಂತ ನಮ್ದು ವಿಚಾರ ಇತ್ತು. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕು. ನಾನು ಇವತ್ತು ಸಣ್ಣ ನೀರಾವರಿ ಸಚಿವ ಆಗಿದ್ದೀನಂದ್ರೆ ನನ್ನ ಒಂದು ಬಹಳ ದೊಡ್ಡ ಜವಾಬ್ದಾರಿ. ಇಂತಹ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಬಹುದು. ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ನಾನೇನು ಅನ್ಕೊಂಡೆ ಸುಮಾರು 1 ತಾಸಲ್ಲಿ ಮೆರವಣಿಗೆ ಮುಗಿತದೆ. ಅಲ್ಲಿಂದ ನಾವು ಜಗತ್ ಸರ್ಕಲ್ ಬರ್ತೀವಿ, ಜಗತ್ ಸರ್ಕಲ್ ಇಂದ ರಂಗಮಂದಿರ ಬಂತೀವಿ, ಒಂದು 2.5 ತಾಸದಲ್ಲಿ ಆಗ್ತದೆ. ಆದ್ರೆ ನಾವು ಅನ್ಕೊಂಡ ಆಗಿಲ್ಲ. ತಾವೆಲ್ಲರೂ ಕೂಡ ಬಹಳಷ್ಟು ತಾಳ್ಮೆಯಿಂದ ಕೂತಿದ್ದೀವಿ. ಬಹಳಷ್ಟು ಜನರಿಗೆ ಹಸಿವು ಕೂಡ ಆಗಿರಬಹುದು. ನಮ್ಮ ಕೋಬಾಳ ಅವರು ಇಲ್ಲೇ ಇದ್ದಾರೆ, ಹರ್ನಾಳ್ ಅವರು ಇದ್ದಾರೆ, ಮಲ್ಲಿಕಾಂಶ ಇದ್ದಾರೆ. ಬಹುಶಃ ತಮ್ಗೆಲ್ಲ ಹಸಿವು ಆಗಿರ್ಬೋದು. ಮೊದಲೇ ತಾವು ಇಲ್ಲಿ ಕೂತಿದ್ರಿ. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವತ್ತು ನಾನು ಬೇರೆ ಕಡೆ ಹೋಗಿರ್ಬೋದು, ಆದ್ರೆ ಕಲಬುರಗಿ ಅಂದ್ರೆ ನನ್ನ ಹುಟ್ಟೂರು. ಶಾಬಜಾರಲ್ಲಿ ನಾನು 1974ರಲ್ಲಿ ನಾನು ಇಲ್ಲೇ ಹುಟ್ಟಿದ್ದೆ. ಇಲ್ಲಿ ಬರಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ, ಅನನ್ಯವಾದ ಒಂದು ಸಂಬಂಧ. ನಮ್ಮ ತಂದೆಯವರು ತಮ್ಮೆಲ್ಲರಿಗೂ ಗೊತ್ತಿರುವಂತ ಅವರ ತಮ್ಮ ರಾಜಕೀಯ ಜೀವನ ಮೊದಲು ಕಾರ್ಪೊರೇಟರ್ ಆಗಿ 1968ರಲ್ಲಿ ಪ್ರಾರಂಭ ಮಾಡಿದ್ರು. 77ರಲ್ಲಿ ಶಾಸಕರಾದ್ರು. ನಾನು ಹುಟ್ಟಿರ್ಲಿಲ್ಲ ಅವಾಗ. ನಾನು ಹುಟ್ಟಕ್ಕಿಂತ ಮೊದಲೇ ಅವರು ಶಾಸಕರಾಗಿದ್ರು. ನಂತರ ಸುಮಾರು 8 ವರ್ಷ ನಂತರ ಅವರು ಸಚಿವರಾದ್ರು. ಖರ್ಗೆ ಸಾಹೇಬ್ರು ಮೊದಲೇ ಆಗ್ಬಿಟ್ಟಿದ್ರು. ಬಹುಶಃ 75ರಲ್ಲಿ ಅವರು ಸಚಿವರಾಗಿದ್ರು. ನಮ್ಮ ತಂದೆಯವರು 1980ರಲ್ಲಿ ಏನು
ಅವರು ಕಲಬುರಗಿ ಲೋಕಸಭಾ ಸದಸ್ಯನಾಗಿ ಅವರು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿರಲಿಲ್ಲ. ಆದರೆ ಒಂದೇ ಒಂದು ಮಾತು, ಅಂತಹ ಒಂದು ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತು ಸಂಜಯ್ ಗಾಂಧಿ ಅವರು ಒಂದು ಮಾತು ಹೇಳಿದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು CM ಸ್ಟೀಫನ್ ಅವರನ್ನು ಗಳಿಸಿದ್ರು. ಆವಾಗ ಅವರು ಮೊಟ್ಟ ಮೊದಲಾಗಿ ಸಚಿವರಾಗಿದ್ರು. ನಾನು ಕೂಡ 3 ಬಾರಿ ಶಾಸಕನಾಗಿ ಬಹಳಷ್ಟು ಜನ ನಮ್ಮವರಿದ್ದಾರೆ. ನಮ್ಮೆಲ್ಲರ ಒಂದು ಸಹಕಾರದಿಂದ, ಎಲ್ಲರ ಒಂದು ಸಹಕಾರ ಸಹಯೋಗದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜವಳಿ ಮತಕ್ಷೇತ್ರ ಅಂತ ಮೊದಲಿಂದ ಇದೆ. ಅವರು ನಮಗೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ ನಾನು ಈ ಒಂದು ವೇದಿಕೆ ಮೇಲೆ ಶಾಸಕನೂ ಆಗಕ್ಕೆ ಸಾಧ್ಯ ಇರಲಿಲ್ಲ. ನಾನು ಬೇರೆ KKRDB ಚೇರ್ಮನ್ ಆಗಲಿ ಮತ್ತು ಇವತ್ತಿನ ದಿವಸ ಸಣ್ಣ ನೀರಾವರಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವನಾಗಿ ತಮ್ಮ ಮುಂದೆ ನಿಂತಿದ್ದೇನೆ ಅಂದ್ರೆ ಸಾಧ್ಯ ಆಗ್ತಿರಲಿಲ್ಲ. ಆದ್ರೆ ಕಲಬುರಗಿಯಲ್ಲೂ ಕೂಡ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಾವೆಲ್ಲರೂ ಕೂಡ ನಮ್ಮ ತಂದೆಯವರಿಗೆ ಯಾವ ಒಂದು ರೀತಿಯಿಂದ ಸಹಕಾರ ಸಹಯೋಗ ಮಾಡಿದ್ದೀರಿ, ಅದೇ ಒಂದು ರೀತಿಯಿಂದ ನಮಗೂ ಕೂಡ 3 ಬಾರಿ ಸತತವಾಗಿ ಶಾಸಕನಾಗಿ ತಾವು ಆರ್ಸ್ ಕಳಿಸಿದಿರಿ. ನಾಳೆನೂ ಕೂಡ ನಾನು ಜವರ್ಗಿಗೆ ನಮ್ಮ ಮತಕ್ಷೇತ್ರಕ್ಕೆ ನಾನು ಮೊದಲ ಬಾರಿಗೆ ಸಚಿವನಾದ ನಂತರ ನಾನು ಹೋಗ್ತಾ ಇದ್ದೀನಿ. ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿಯಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಬಿಜೆಪಿ ಪದೇ ಪದೇ ಅಡ್ಡಿಪಡಿಸುತ್ತಿರುವುದನ್ನು ರಾಜ್ಯದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಖಂಡಿಸಿದ್ದಾರೆ. ಅವರು ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಸುವ ಬದಲು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸುವ ಮೂಲಕ ಬಿಜೆಪಿ ಸದನದ ಕಲಾಪವನ್ನು ಹಾಳುಗೆಡುತ್ತಿದೆ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 17ರಂದು ಕಲಬುರಗಿಗೆ ಆಗಮಿಸಲಿದ್ದಾರೆ ಎಂದು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು. ಸೆಪ್ಟೆಂಬರ್ 17ರಂದು ಆಚರಿಸಲಾಗುವ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕಲಬುರಗಿಯಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗುವುದು. ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ನಂತರ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ಬಳಗದವರು ಆಗಮಿಸಿ ಬೃಹತ್ ಗಾತ್ರದ ಹೂಮಾಲೆ ತೊಡಿಸುವ ಮೂಲಕ ಪೇಠ ತೊಡಿಸಿ ಶಾಲು ಹೊದಿಸಿ ಸಂಭ್ರಮದಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಸಚಿವರಾಗಿ ಏನು 187 ಕೋಟಿ ಅಂತ ಹೇಳ್ತಾರೆ, ಅದು ಎಲ್ಲ ದುಡ್ಡು ವಾಪಸ್ ಬಂದಿದೆ, ಅದರಲ್ಲಿ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಾದರೂ ಒಂದು ತಪ್ಪಿಸ್ತಿದ್ದಾರೆ ಅಂದರೆ ಅವ್ರನ್ನ ಕ್ರಮ ತಗೊಳ್ತೇವೆ. ತಪ್ಪಿಸ್ತಾ ಇದಾರಂತ ಏನು ಸಾಬೀತಾಗಿಲ್ಲ ಬಿಜೆಪಿ ಅವರಿಗೆ. ಈ ಒಂದು ಸರ್ಕಾರ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ 1,45,000 ಕೋಟಿ ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೆ ನಾವು ಕೊಟ್ಟಿದ್ದೀವಿ. ಅವರು 14 ಲಕ್ಷ ಕೋಟಿ ಅವ್ರು ಇರ್ತಕ್ಕಂಥ ಎಲ್ಲ ಉದ್ಯೋಗಿಪತಿಗಳಿಗೆ ಅವರು ಕೊಡ್ತಾರೆ. ಆದರೆ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡ್ರಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ. ಇದು ಬೇರೆ ವಿಷಯ. ಅವ್ರಿಗೆ ಬಿಜೆಪಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುಮ್ಮನೆ ಇದೊಂದು ಸುಳ್ಳು ಅಪಾದನೆ ಮಾಡಿ ಏನು ಚರ್ಚೆ ಮಾಡೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಕೌನ್ಸಿಲಲ್ಲಿ, ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಬಂದು ನೀವು ಮಾತಾಡ್ರಿ, ನಾವು ಚರ್ಚೆ ಮಾಡೋಣ. ಅಲ್ಲ, ಅದು ರಿಕವರ್ ಆಗಿದೆ ಅದು. ಆದರೆ ಇವ್ರ ಪಾತ್ರ ಏನೂ ಇಲ್ಲ ಅದರಲ್ಲಿ. ಯಾರಾದರೆ ನಾಗೇಂದ್ರ ಅವ್ರ ಬಗ್ಗೆ ಏನಾದರೂ ಹೇಳಿದಾರಾ? ಇಲ್ಲ. ಎಲ್ಲ ವರದಿಯನ್ನು ತಗೊಂಡು ನಿನ್ನೆನೂ ಕೂಡ ಮಾನ್ಯ ಕೃಷಿ ಸಚಿವರು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಎಲ್ಲ ಸಚಿವರ ಕಡೆಯಿಂದ ತಮ್ಮ ಜಿಲ್ಲೆದು ಒಂದು ಮಾಹಿತಿಯನ್ನು ತಗೊಂಡು ಏನು ಮಾಡಿದ್ರೆ ನಮ್ಮ ರೈತರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ನಮ್ಮ ಅಲ್ಲಿ ಇರ್ತಕ್ಕಂಥ ರಾಯಚೂರಲ್ಲಿ ಏನು ಸುಮಾರು 82.16% ಅಲ್ಲಿರ್ತಕ್ಕಂಥ ಬಿತ್ತನೆ ಆಗಿದ್ದು ಏನು 7,73,000 ಹೆಕ್ಟೇರ್ ಏನಿದೆ, ಅದಕ್ಕೂ ಕೂಡ ಅದೆಲ್ಲ ಸಾಲ ಮನ್ನಾ ಬಗ್ಗೆ ಅದು
ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಒಂದು ತೀರ್ಮಾನ ತಗೊಳ್ತಾರೆ. ಅಭಿವೃದ್ಧಿ ಇವಾಗ ನಿಮ್ಗೆ ಗೊತ್ತಿದೆ, ನಾನು ಪದೇ ಪದೇ ಹೇಳಲ್ಲ. ಟೋಟಲಿ ನಮ್ಮಲ್ಲಿ ಇರ್ತಕ್ಕಂಥ ಶಾಲೆಗಳು 9,249, ಅದರಲ್ಲಿ 7,658 ಶಾಲೆಗಳು ಸೋರ್ತಾ ಇದ್ದಾರೆ. ಪ್ರತಿಯೊಂದು ಮಾಡಬೇಕಂದ್ರೆ ಎಲ್ಲ ಹಣ ಅಲ್ಲೇ ಹಾಕಬೇಕಾಗ್ತದೆ. ಹೊಸ ಕೋಣೆಗಳು ಮಾಡೋಕ್ಕೆ ಸಾಧ್ಯ ಇರಲ್ಲ. ಆದರೆ ಇದು ಸುಮಾರು ಸಮಯ ಹಿಡಿತದೆ. ನಾವು ಪ್ರಾಮಾಣಿಕವಾಗಿ ನಿನ್ನೆ ತಾನೇ ಒಂದು ಬೋರ್ಡ್ ಮೀಟಿಂಗ್ ಆಗಿ ಅದರಲ್ಲಿ ಸುಮಾರು 294 ಅದು ಹೊಸ KPS ಶಾಲೆಗಳು ಅದು ಆಗ್ತಾ ಇದೆ. ಅದರಿಂದ ಜನರಿಗೆ ಅನುಕೂಲ ಆಗ್ತದೆ. ಆದರೆ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಮುಂದೆ ಇರ್ತಕ್ಕಂಥ ಪೀಳಿಗೆಗಳಿಗೆ 5 ವರ್ಷದಲ್ಲಿ ಎದ್ದು ಕಾಣ್ತದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದ KKRDB ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ನೇರವಾಗಿ ಕಲಬುರಗಿಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಸುಪ್ರಸಿದ್ಧ ಹಜರತ್ ಖಾಜಾ ಬಂದನವಾಜ್ ದರ್ಗಾಕ್ಕೆ ತೆರಳಿ ದರ್ಶನಾಶೀರ್ವಾದ ಪಡೆದರು. KKRDB ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ನಂತರ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ನೇರವಾಗಿ ಕಲಬುರಗಿಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಹಜರತ್ ಖಾಜಾ ಬಂದನವಾಜ್ ದರ್ಗಾಕ್ಕೆ ತೆರಳಿ ದರ್ಶನಾಶೀರ್ವಾದ ಪಡೆದರು. ಖಾಜಾ ಬಂದನವಾಜರಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ತಮ್ಮ ನಮನಗಳನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದರು. ಇದೇ ಸಂದರ್ಭದಲ್ಲಿ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದಾ ನಶೀನ್ ಡಾಕ್ಟರ್ ಸೈಯದ್ ಹಾಫಿಜ್ ಅಲಿ ಅಲ್ ಹುಸೇನಿ ಸಾಹೇಬರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಸಜ್ಜಾದಾ ನಶೀನರ ಸನ್ಮಾನದ ನಂತರ ಡಾಕ್ಟರ್ ಅಜಯ್ ಸಿಂಗ್ ಅವರ ಅನೇಕ ಜನ ಅಭಿಮಾನಿಗಳು ಕೂಡ ಆಗಮಿಸಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರೊಂದಿಗೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಡಾಕ್ಟರ್ ಶರಣ್ ಕುಮಾರ್ ಮೋದಿ, APMC ಮಾಜಿ ಅಧ್ಯಕ್ಷರಾದ ಶರಣು ಭೂಸನೂರ್, ಯೂತ್ ಕಾಂಗ್ರೆಸ್ನ ಮುಖಂಡರಾದ ಅಡ್ವೊಕೇಟ್ ರಹೀಂ ಖಾನ್ ಪಠಾಣ್, ಪಾಲಿಕೆ ಸದಸ್ಯರಾದ ಖುಸ್ರೋ ಜಾಗೀರ್ದಾರ್, ಯುವ ಕಾಂಗ್ರೆಸ್ನ ಮುಖಂಡರಾದ ಚೇತನ್ ಗೋನಾಯಕ್, ಜಾವೇದ್ ಪಟೇಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ತಮ್ಮ ತಂದೆಯವರು ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರು ಮುಖ್ಯಮಂತ್ರಿಗಳಾದಾಗ ಅವರು ಕೂಡ ಹಜರತ್ ಖಾಜಾ ಬಂದನವಾಜ್ ದರ್ಗಾಕ್ಕೆ ಬಂದು ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡಿದ್ದರು. ಅದೇ ರೀತಿ ತಾವು ಈಗ ಸಚಿವ ಸ್ಥಾನ ಅಲಂಕರಿಸಿದ ನಂತರ ನೇರವಾಗಿ ಹಜರತ್ ಖಾಜಾ ಬಂದನವಾಜ್ ದರ್ಗಾಕ್ಕೆ ಬಂದು ದರ್ಶನ ಆಶೀರ್ವಾದ ಪಡೆಯುತ್ತಿರುವುದಾಗಿ ತಿಳಿಸಿದರು.
ಕರ್ನಾಟಕ ಸರ್ಕಾರದ ಮಾನ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ಕಲಬುರಗಿ ನಗರದ ಅಯವನಶಾಹಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದ ವಿಚಾರ ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ, ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತವೆ. ನಾವು ಎಸ್ಐಟಿ ಮಾಡಿದ್ವಿ. ಎಸ್ಐಟಿನಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದಲ್ಲಿ ತೆಗೆದಿದ್ದರು. 79 ಕೋಟಿ ರೂಪಾಯಿ ಈಗಾಗಲೇ ರಿಕವರಿ ಆಗಿದೆ. ಇನ್ನುಳಿದ ಹಣವು ರಿಕವರಿ ಮಾಡುತ್ತೇವೆ. ಸರ್ಕಾರದ ಹಣ ಎಲ್ಲಿಗೂ ಹೋಗಿಲ್ಲ. ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರುವುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ನಮ್ಮ ಪಕ್ಷ ಸಚಿವರ ಪರವಾಗಿ ನಿಲ್ಲುತ್ತದೆ. ಸಿಎಂ ಡಿಕೆಶಿ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯ ವಿಚಾರ ಯತ್ನಾಳ್ ಅವರು ಮೊದಲು ಸಾಕ್ಷಿ ಆಧಾರ ಕೊಟ್ಟು ಮಾತನಾಡಲಿ. ಈ ವಿಚಾರದಲ್ಲಿ ಯಾವುದೇ ಹುರುಳಿಲ್ಲದ ಆರೋಪ ಮಾಡಿದ್ದಾರೆ. ಇವರು ಸಿಎಂ ಆಗೋಕೆ 2,500 ಕೋಟಿ ಹಣ ಕೇಳ್ತಾರೆ ಎಂದಿದ್ರು ಹಿಂದೆ. ಹಾಗಾದ್ರೆ ಅದು ನಿಜಾನಾ? ಒಂದೇ ಮಾತರಂ ವಿಚಾರ 6 ಸ್ಟ್ಯಾಂಜಾ ಮಾಡುವುದರಿಂದ ಏನು ಸಾಧಿಸಿದಂತೆ ಆಗುತ್ತದೆ. ಇದನ್ನು ಬೇಕಂತಲೇ ಬಿಜೆಪಿಯವರು ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಮಾನಕ್ಕಿಂತ ಬಿಜೆಪಿಯವರ ತೀರ್ಮಾನವೇ ದೊಡ್ಡದಾ? ಬಿಜೆಪಿಯವರಿಗೆ ಮಾಡಲು ಏನು ಕೆಲಸವಿಲ್ಲ ಎಂದು ಕಲಬುರಗಿಯಲ್ಲಿ ನಗರಾಭಿವೃದ್ಧಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಅಯವನಶಾಹಿ ಅತಿಥಿ ಗೃಹದಲ್ಲಿ ನಡೆದ ಈ ಸುದ್ದಿಗೋಷ್ಠಿಯಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿ ನಿಗಮದಿಂದ ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ. ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತೆಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಈಗ ಒಂದೇ ಮಾತ್ರ ಇಶ್ಯೂ ಏನಕ್ಕೆ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸಿದಂಗೆ ಆಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಜಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಜಾಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಯಾಕೆ ಹಾಗೆ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲು, ರವೀಂದ್ರ ಟಾಗೋರ್ ಅವರೆಲ್ಲ ಮುಸ್ಲಿಂ ಲೀಗ, ಅವರೆಲ್ಲ ಸುಮ್ಮನೆ ಬುದ್ಧಿ ಇಲ್ಲದೇನೆ ಅವರು 2 ಸ್ಟ್ಯಾನ್ಜಾ ಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾತಕ್ಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದು ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತು ಸಿಬಿಐ ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ BJP ಅವ್ರು ಹೇಳಿದ ಮಾತ್ರಕ್ಕೆ ಮತ್ತು ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ ಸಿಬಿಐ ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗುತ್ತೆ. 87 ಕೋಟಿ ಹೌದು ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನು ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಆ 87 ಕೋಟಿಲಿ 79 ಕೋಟಿ ಈಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಅಸೆಟ್ಸ್ ಇದೆ, ಕಾರು ಗೀರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಭವಾನಿ ಕಾಂಪ್ಲೆಕ್ಸ್ನಲ್ಲಿ ಇರುವ ಪೆಟ್ ಸ್ಮಾರ್ಟ್ ವತಿಯಿಂದ ಇಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 4ನೇ ವರ್ಷದ ಪೆಟ್ಸ್ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಡೊಮಿನೋಸ್ ಮತ್ತು ಪಿಜ್ಜಾ ಹಟ್ ನ ಎದುರುಗಡೆ ಇರುವ ಭವಾನಿ ಕಾಂಪ್ಲೆಕ್ಸ್ ನ ಶಾಪ್ ನಂಬರ್ 3 ಮತ್ತು 4ರಲ್ಲಿ ಇರುವ ಪೆಟ್ ಸ್ಮಾರ್ಟ್ ನ ವತಿಯಿಂದ ಪೆಟ್ಸ್ ಮೇಳ 2026 ಕಾರ್ಯಕ್ರಮವು ದಿನಾಂಕ 23ನೇ ಆಗಸ್ಟ್ 2026ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು.
ಈ ಪೆಟ್ಸ್ ಮೇಳದಲ್ಲಿ ಹೆಲ್ತ್ ಚೆಕಪ್ ವಿತ್ ಮೆಡಿಕೇಶನ್, ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್, ಡಿವೋರ್ಮಿಂಗ್, ಸಪ್ಲಿಮೆಂಟ್ಸ್, ಟ್ರೀಟ್ಸ್, ಸ್ಯಾಂಪಲ್ ಫುಡ್ ಮತ್ತು ಶಾಂಪೂಗಳನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪೆಟ್ಸ್ ಮಾರ್ಟಿನ ಮಾಲೀಕರಾದ ಬಸವರಾಜ್ ಪಾಟೀಲ್, ಆಕಾಶ್ ಪಾಟೀಲ್, ಡಾಕ್ಟರ್ ವಿಶಾಲ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಪೆಟ್ಸ್ ಮೇಳ ಹಮ್ಮಿಕೊಳ್ಳಲಾಗಿದ್ದು, ಇದು 4ನೇ ವರ್ಷದ ಪೆಟ್ಸ್ ಮೇಳ ಆಗಿದೆ. ಪ್ರತಿ ವರ್ಷವೂ ಕೂಡ ಸರಿಸುಮಾರು 300ರಿಂದ 800 ಸಾಕು ಪ್ರಾಣಿಗಳಿಗೆ ಇಲ್ಲಿ ಉಚಿತವಾಗಿ ರೇಬಿಸ್ ಲಸಿಕೆ, ಉಚಿತ ಆರೋಗ್ಯ ತಪಾಸಣೆ, ಸ್ಯಾಂಪಲ್ ಫುಡ್ ಗಳನ್ನ ವಿತರಿಸಲಾಗುತ್ತಿದೆ. ಇಲ್ಲಿ ಅನೇಕ ಜನರು ಆಗಮಿಸಿ ತಮ್ಮ ನೆಚ್ಚಿನ ನಾಯಿ ಮತ್ತು ಬೆಕ್ಕು ಸೇರಿದಂತೆ ಇತರೆ ಸಾಕು ಪ್ರಾಣಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುವ ಮೂಲಕ ಉಚಿತ ಲಸಿಕೆಗಳನ್ನು ಪಡೆದುಕೊಂಡರು. ಹಾಗಾದರೆ ನೀವು ಕೂಡ ನಿಮ್ಮ ನೆಚ್ಚಿನ ಸಾಕು ಪ್ರಾಣಿಗಳು ಆರೋಗ್ಯಯುತವಾಗಿ ಇರಬೇಕೆಂದು ಬಯಸಿದ್ದರೆ ತಪ್ಪದೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಭವಾನಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಪೆಟ್ಸ್ ಮಾರ್ಟ್ಗೆ ತಪ್ಪದೆ ಒಮ್ಮೆ ಭೇಟಿ ಕೊಡಿ. ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ವಿಶಾಲ್ ಮಾತಾಡ್ತಿದ್ದೀನಿ ಪೆಟ್ಸ್ ಮಾರ್ಟ್ ಇಂದ. ಇವತ್ತು ನಾವು ಪೆಟ್ಸ್ ಮೇಳ ಅಂತ ಒಂದು ಇವೆಂಟ್ ಕಂಡಕ್ಟ್ ಮಾಡಿದ್ದೀವಿ. ಇಲ್ಲಿ ಡಾಗ್ಸ್, ಕ್ಯಾಟ್ಸ್ಗೆ ಎಲ್ಲ ಫ್ರೀ ಹೆಲ್ತ್ ಚೆಕಪ್, ಜನರಲ್ ಫ್ರೀ ವ್ಯಾಕ್ಸಿನ್, ಆಂಟಿ ರೇಬಿಸ್ ವ್ಯಾಕ್ಸಿನ್ ಕೊಟ್ವಿ. ಆ್ಯಂಡ್ ಎಲ್ಲದಕ್ಕೂ ಫುಡ್ ಸ್ಯಾಂಪಲ್ ಸಫಿಷಿಯೆಂಟ್ ಆಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಎಲ್ಲರೂ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಕ್ಷಯ್ ಪಾಟೀಲ್, ನಾನು ಪೆಟ್ಸ್ ಮಾರ್ಟಿಂದ ಮಾತಾಡ್ತಿದ್ದೀನಿ. ನಾವು ವಾರ್ಷಿಕ ಒಂದ್ಸಲ ಇದು ನಾವು ಪೆಟ್ಸ್ ಮೇಳ ಅಂತ ಒಂದು ಇವೆಂಟ್ ಮಾಡ್ತೀವಿ. ಈ ಇವೆಂಟಲ್ಲಿ ನಾವು ಫ್ರೀಯಾಗಿ ರೇಬಿಸ್ ವ್ಯಾಕ್ಸಿನು ಮತ್ತು ಸ್ಯಾಂಪ್ಲಿಂಗು ಮತ್ತು ಹೆಲ್ತ್ ಚೆಕಪ್ಪು, ಟ್ರೀಟ್ಮೆಂಟ್ ಎಲ್ಲ ಫ್ರೀ ಆಗಿರುತ್ತೆ. ಅರೌಂಡ್ 500 to 800 ಪೆಟ್ಸಿಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇದು 4ನೇ ವರ್ಷ ನಾವು ಆರ್ಗನೈಸ್ ಮಾಡಿರೋದು. ನಮ್ಮದು ಗುಲ್ಬರ್ಗಾದಲ್ಲಿ 2 ಶಾಪ್ ಇದೆ. ಒಂದು NV ಸ್ಕೂಲ್ ಅಪೋಸಿಟು ಪೆಟ್ಸ್ ಮಾರ್ಟ್ ಅಂತ ಇದೆ. ಅದು ಬಿಟ್ಟರೆ ಇದು ನ್ಯೂ ಜೇವರ್ಗಿ ರೋಡಲ್ಲಿ ಪ್ರತಿ ವರ್ಷ ಇಲ್ಲೇ ಇವೆಂಟ್ ಮಾಡ್ತೀವಿ. ಇದು ಡಾಮಿನೋಸ್ ಪಿಜ್ಜಾ ಹಟ್ ಅಪೋಸಿಟ್ ಇದು ಬ್ರಾಂಚ್. ನನ್ನ ಹೆಸರು ಅಜಯ್ ಕುಮಾರ್ ಅಂತ. ನಾವು ಮೊದಲು ನಮ್ಮ ಫ್ರೆಂಡ್ ಅವ್ರ ನಾಯಿ ತಗೊಂಡ್ಬರ್ತಿದ್ವಿ. ಇಲ್ಲಿ 2 ವರ್ಷದಿಂದ ಹೊಂಟಿವಿ. ಈ ವರ್ಷ ನಾವೇ ಒಂದು ನಾಯಿ ತಗೊಂಡಿದ್ದೀವಿ. ಈಗ ಎಲ್ಲರೂ ಪ್ರಾಣಿ ಅಂತಂದ್ರೆ ಸ್ವಲ್ಪ ಅಷ್ಟು ಕೇರ್ ತಗೊಂಬಲ್ಲ. ಬಟ್ ಇದೇನು ಮೇಳ ಅದಲ್ಲ, ಇದೊಂದು ನನಗೆ ಭಾಳ ಯೂಸ್ಫುಲ್ ಅನ್ಸುತ್ತೆ. ಯಾಕಂತಂದ್ರೆ ಪ್ರಾಣಿಗಳಿಗೂ ಒಂದು ಕೇರ್ ಮಾಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳ ಬಗ್ಗೆ ಅವೇರ್ನೆಸ್. ಈಗ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ನಾಗ ಅದಕ್ಕೆ ಏನು ಫುಡ್ ಹಾಕಬೇಕು, ಏನು ಇಂಜೆಕ್ಷನ್ ಹಾಕಬೇಕು ಅಂತ. ಈಗ ಇಲ್ಲಿ ಮೇಳಕ್ಕೆ ಬಂದ್ಮೇಲೆ ನನಗೊಂದು ನಾಲೆಜ್ ಬಂತು. ಏನಂದ್ರೆ ಈ ಪ್ರತಿಯೊಂದು ಬ್ರೀಡಿಗೂ ಮತ್ತು ಪ್ರತಿಯೊಂದು ಪ್ರಾಣಿಗೂ ಅದರದೇ ಆದಂಥದ್ದು ಮೆಡಿಸನ್ ಇರ್ತದ, ಅದಕ್ಕೂ ರೋಗಗಳು ಇರ್ತಾವ, ಅದಕ್ಕೂ ಎಲ್ಲ ಯಾವ ಥರ ಆರೈಕೆ ಮಾಡಬೇಕು, ಯಾವ ಥರ ಫುಡ್ ಅದು ಎಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿತು. ಮತ್ತು ಇದೆಲ್ಲ ನೋಡ್ಲತ್ತರ ನನಗೆ ಭಾಳ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪೆಟ್ ಮೇಳ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.